ಎಲ್ಲರಿಗೂ ನಮಸ್ತೆ. ಯಾರೆಲ್ಲ ನಮ್ಮ ಕನ್ನಡ ತರಗತಿಯನ್ನು ನೋಡ್ತಾ ಇದ್ದೀರೋ ಎಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ಈ ದಿನ ನಾನು ನಿಮಗೆ ಕನ್ನಡ ತರಗತಿಯಲ್ಲಿ 9ನೇ ತರಗತಿಯ ಪದ್ಯ ಆಗಿರುವಂತಹ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಈ ಒಂದು ಪದ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಜೊತೆಗೆ ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪಬೇಕಾದ್ರೆ ದಯವಿಟ್ಟು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಪದ್ಯವನ್ನು ಶುರು ಮಾಡೋಣ. ಕೃತಿಕಾರರ ಪರಿಚಯ. ರಾಘವಾಂಕ ನಡುಗನ್ನಡದ ಅಗ್ರಮಾನ್ಯ ಕವಿಗಳಲ್ಲಿ ಒಬ್ಬರು. ಸಾಮಾನ್ಯ ಶತಕ ಸುಮಾರು 1225ರಲ್ಲಿ ಜನಿಸಿದ್ದಾರೆ. ಜೊತೆಗೆ ಹಂಪಿಯ ಕ್ಷೇತ್ರದವರು. ಪಂಪಾಪತಿ ವಿರೂಪಾಕ್ಷನ ಪರಮ ಭಕ್ತರಾಗಿದ್ದಾರೆ. ರಾಘವಾಂಕ ಅವರು ಏನಾಗಿದ್ದಾರೆ, ಆ ಒಂದು ಹಂಪಿಯಲ್ಲಿರುವಂತಹ ವಿರೂಪಾಕ್ಷ ದೇವರ ಒಂದು ಪರಮ ಭಕ್ತರಾಗಿದ್ದಾರೆ. ಜೊತೆಗೆ ರಗಳ ಕವಿ ಎಂದೆನಿಸಿದ ಹರಿಹರನ ಸೋದರಳಿಯ ಮತ್ತು ಶಿಷ್ಯ ಕೂಡ ಹೌದು. ಇವರು ರಾಘವಾಂಕ ಕವಿಗಳು ಹರಿಹರನ ಸೋದರಳಿಯ ಮತ್ತು ಶಿಷ್ಯ ಕೂಡ ಹೌದು. ರಾಘವಾಂಕ ಹರಿಹರನ ಶಿಷ್ಯ ಕೂಡ ಹೌದು ಅನ್ನೋದನ್ನು ಗಮನಿಸಬೇಕು. ಜೊತೆಗೆ ಇವರು ಅನೇಕ ಕೃತಿಗಳನ್ನು ಕಾವ್ಯಗಳನ್ನು ಬರೆದಿದ್ದಾರೆ. ಅಲ್ಲಿ ಕೆಲವೊಂದು ವಿಶಿಷ್ಟವಾದಂಥ ಕೃತಿಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ನೋಡ್ತಾ ಹೋಗೋಣ. ಹರಿಶ್ಚಂದ್ರ ಕಾವ್ಯ, ಸಿದ್ದರಾಮ ಚಾರಿತ್ರ, ವೀರೇಶ್ವರ ಚರಿತೆ, ಸೋಮನಾಥ ಚರಿತೆ, ಶರಭ ಚಾರಿತ್ರ, ಹರಿಹರ ಮಹತ್ವ ಮುಂತಾದ ಕಾವ್ಯಗಳನ್ನು ಷಟ್ಪದಿ ಛಂದಸ್ಸುಗಳಲ್ಲಿ ರಚಿಸಿದ್ದಾರೆ. ಅನೇಕ ಒಂದು ಕಾವ್ಯಗಳನ್ನು ಯಾವ ಒಂದು ಷಟ್ಪದಿ ಛಂದಸ್ಸಿನಲ್ಲಿ ರಚಿಸಿದ್ದಾರೆ? ಇವರು ಷಟ್ಪದಿ ಛಂದಸ್ಸಿನಲ್ಲಿ ರಚಿಸಿದ್ದಾರೆ. ಉಭಯ ಕವಿ ಕಮಲರವಿ, ಕವಿ ಶರಭ ಬೇರುಂಡ, ಷಟ್ಪದಿ ಬ್ರಹ್ಮ ಅಭಿಧಾನಗಳನ್ನು ಹೊಂದಿದ್ದು ಷಟ್ಪದಿ ಕಾವ್ಯದ ನಿರ್ಮಾಪಕನೆಂದು ಹೆಗ್ಗಳಿಕೆಗೆ ಪಾತ್ರನಾದಂತಹ ಕವಿಗಳು ಕೂಡ ಆಗಿದ್ದಾರೆ. ಇವರನ್ನು ಉಭಯ ಕವಿ ಕಮಲರವಿ ಅಂತೇಳಿ ಕರೀತಾರೆ. ಜೊತೆಗೆ ಕವಿ ಶರಭ ಬೇರುಂಡ ಅಂದರೆ ಷಟ್ಪದಿ ಬ್ರಹ್ಮ ಅನ್ನುವಂಥ ಮತ್ತು ಅಭಿಧಾನ ಅಂದರೆ ಪ್ರಶಸ್ತಿಗಳನ್ನ ಒಂದು ಬಿರುದುಗಳನ್ನ ಕೂಡ ಇವರು ಪಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸಬೇಕು. ಜೊತೆಗೆ ಷಟ್ಪದಿ ಕಾವ್ಯದ ನಿರ್ಮಾಪಕರು ಅಂದರೆ ಷಟ್ಪದಿ ಕಾವ್ಯವನ್ನು ನಿರ್ಮಾಪನೆ ನಿರ್ಮಾಪಕರು ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಕೂಡ ಇವರು ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು. ರಾಘವಾಂಕ ಕವಿ ವಿರಚಿತವಾದಂತಹ ಪ್ರಸ್ತುತ ಪದ್ಯ ಭಾಗವನ್ನು ಅಂದರೆ ಈ ಕೊಟ್ಟಿರುವಂತಹ ಪದ್ಯ ಭಾಗವನ್ನು ಅಂದರೆ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎನ್ನುವಂತಹ ಪದ್ಯ ಭಾಗವನ್ನು ಯಾವ ಒಂದು ಕಾವ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂದರೆ ಯಾವ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ ಅಂದರೆ ಶ್ರೀ TS ವೆಂಕಣ್ಣಯ್ಯ ಅಥವಾ ವೆಂಕಟಣ್ಣ ಅಂತ ಕೂಡ ಹೇಳ್ತಾರೆ. ವೆಂಕಣ್ಣಯ್ಯ ಅವರು ಸಂಪಾದಿಸಿರುವಂತಹ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಎನ್ನುವಂಥ ಗ್ರಂಥದ ಒಂದು ವಿಶ್ವಾಮಿತ್ರರ ಆಶ್ರಮದ ಪ್ರವೇಶ ಭಾಗದಿಂದ ಪದ್ಯ 26 ಮತ್ತು 34 ಆಯ್ದುಕೊಂಡು ನಿಗದಿಪಡಿಸಿದ್ದಾರೆ. ನಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಗೊತ್ತಾಯ್ತಲ್ವಾ? ಈ ಒಂದು ಕೃತಿಕಾರರ ಪರಿಚಯ ತಿಳ್ಕೊಂಡ್ರಲ್ವಾ? ಅದಾದ ನಂತರ ಈ ಒಂದು ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎನ್ನುವಂಥ ಒಂದು ಪದ್ಯದ ಒಂದು ಪೂರ್ವಕತೆ ಇದೆ. ಏನಿರ್ಬೋದು ಪೂರ್ವಕತೆ ಅಂತ ನೋಡ್ತಾ ಹೋಗೋಣ. ಒಮ್ಮೆ ದೇವಸಭೆಯಲ್ಲಿ ನಡೆದಿದ್ದಂಥ ಸಂದರ್ಭದಲ್ಲಿ ಇಂದ್ರ ಭೂಲೋಕದಲ್ಲಿ ಸತ್ಯವಂತ ಅರಸ ಯಾರು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರಂತೆ. ಇಂದು ಏನಾಯಿತು, ಒಂದು ಭೂಲೋಕದಲ್ಲಿ ಅಂದರೆ ಒಮ್ಮೆ ದೇವಸಭೆ ಅಂದರೆ ದೇವಾನುದೇವತೆಗಳೆಲ್ಲ ಸೇರಿಬಿಟ್ಟು ಒಂದು ಸಭೆಯನ್ನು ಸೇರ್ತಾರೆ. ಆ ಸಭೆಯನ್ನು ಸೇರಿದಾಗ ಆಗ ಅಲ್ಲಿ ಇಂದ್ರದೇವನು ಕೇಳ್ತಾನೆ, ಭೂಲೋಕದಲ್ಲಿ ಅಂದರೆ ಭೂಲೋಕದಲ್ಲಿ ಸತ್ಯವಂತ ಅರಸ ಯಾರು ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಆಗ ಎಂದು ಕೇಳಿದ ತಕ್ಷಣವೇ ಎಂದು ವಸಿಷ್ಠರಲ್ಲಿ ವಿಚಾರಿಸ್ತಾರೆ, ಅಂದರೆ ವಸಿಷ್ಠ ಮಹರ್ಷಿಗಳ ಹತ್ರ ವಿಚಾರಿಸ್ತಾರೆ. ಆಗ ಅಯೋಧ್ಯೆಯನ್ನು ಆಳುತ್ತಿರುವಂತಹ ಹರಿಶ್ಚಂದ್ರ ರಾಜನು ಹೆಸರನ್ನು ಹೇಳಿ ಆತನ ಸತ್ಯನಿಷ್ಠೆಯನ್ನು ವಿವರಿಸ್ತಾನೆ. ಅಂದರೆ ಇಂದ್ರನು ಕೇಳಿದಂಥ ಪ್ರಶ್ನೆಗೆ ವಸಿಷ್ಠರು ಉತ್ತರವನ್ನು ಕೊಡ್ತಾರೆ. ಇಲ್ಲ, ಈಗ ಅಯೋಧ್ಯೆ ನಗರದಲ್ಲಿ ಹರಿಶ್ಚಂದ್ರ ಎನ್ನುವಂಥ ಒಬ್ಬ ಮಹಾರಾಜ ಇದ್ದಾನೆ, ಅವನು ಸತ್ಯವಂತನಾಗಿದ್ದಾನೆ, ಸತ್ಯವನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ, ಸತ್ಯವನ್ನು ಅವನು ನಿಷ್ಠೆಯಿಂದ ಕಾಪಾಡ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಸಾಲದಕ್ಕೆ ಹರಿಶ್ಚಂದ್ರನ ಬಾಯಿಂದ ಸುಳ್ಳು ಒಂದು ಸ್ವಲ್ಪ ಕೂಡ ಸುಳ್ಳು ಬರೋದಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಏನಾಗುತ್ತಂದರೆ ವಸಿಷ್ಠರು ಹೇಳಿದಂಥ ಎಲ್ಲ ವಿಚಾರವನ್ನು ವಿರೋಧಿಸುವಂತಹ ಸ್ವಭಾವದವರಾಗಿರುವಂಥ ವಿಶ್ವಾಮಿತ್ರರು ಏನು ಮಾಡ್ತಾರೆ, ಅದನ್ನು ಅಲ್ಲಗಳಿತಾರೆ.
ಹೌದಾ, ಹಾಗಾದರೆ ಸತ್ಯನ ಹೇಳ್ತಾನ? ಹಾಗಾದರೆ ಇಲ್ಲ, ಹೇಗಾದರೂ ಮಾಡಿ ನಾನು ಹರಿಶ್ಚಂದ್ರನ ಬಾಯಿಂದ ಸುಳ್ಳು ಹೇಳಿಸಿಯೇ ಸಿದ್ಧ ಅಂತೇಳಿ ಶಪಥವನ್ನು ಮಾಡ್ತಾನೆ. ಅಂದರೆ ಪಂಥ ಹೊಡ್ಡಿದ್ರು, ಅಂದರೆ ನೀವು ಹೇಳ್ತಿರೋದೆಲ್ಲ ನಿಜ ಅಲ್ಲ, ಹೇಗಾದರೂ ಮಾಡಿ ಈಗ ಸತ್ಯವಂತನಾಗಿದ್ದಾನಲ್ವ ಅವನ ಸುಳ್ಳನ್ನು ಹೇಳುವಂಥ ಶಬ್ದವನ್ನು ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾನೆ. ಅದಾದ ನಂತರ ಹರಿಶ್ಚಂದ್ರನು ಲೋಕ ಕಲ್ಯಾಣಾರ್ಥವಾಗಿ ತನ್ನ ಅರಮನೆಯಲ್ಲಿ ನಡೆಸುತ್ತಿದ್ದಂತಹ ಬಹು ಸುವರ್ಣ ಯಾಗಶಾಲೆಗೆ ವೇಷ ಮರೆಸಿಕೊಂಡು ಬರ್ತಾನೆ. ಯಾರು? ಬಹುದೊಡ್ಡ ದಾನವನ್ನು ಕೇಳ್ತಾನೆ ಬಂದು ವಿಶ್ವಾಮಿತ್ರ. ಆದರೆ ಆತ ಬಂದಿರುವಂತಹ ಒಂದು ವಿಶ್ವಾಮಿತ್ರರು ಯೋಚನೆ ಮಾಡ್ತಾನೆ, ಸತ್ಯವ್ರತ ಭಂಗ ಮಾಡಬೇಕು ಹೇಗಾದರೂ ಮಾಡಿ ಹರಿಶ್ಚಂದ್ರನನ್ನು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಆದರೆ ಹರಿಶ್ಚಂದ್ರ ಆತ ಕೇಳಿದಂತಹ ಅಂದರೆ ವಿಶ್ವಾಮಿತ್ರರು ಕೇಳಿದಂಥದ್ದೆಲ್ಲವನ್ನು ಕೂಡ ಭಯ ಭಕ್ತಿಯಿಂದ ನೀಡಿ ಸೈ ಎನಿಸ್ಕೊಳ್ತಾರೆ. ಯಾರು? ಹರಿಶ್ಚಂದ್ರ ಮಹಾರಾಜ. ಹೀಗೆ ಮೊದಲ ಪ್ರಯತ್ನದಲ್ಲಿ ಎಡವಿದಂಥ ವಿಶ್ವಾಮಿತ್ರರು ಹೇಗಾದರೂ ಮಾಡಿ ಆತನನ್ನು ಮಣಿಸಲೇಬೇಕನ್ನುವಂಥ ಒಂದು ಮತ್ತೆ ನಿರ್ಧಾರವನ್ನು ಮಾಡ್ತಾರೆ, ಮತ್ತು ತಂತ್ರವನ್ನು ಹೂಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಬೇಟೆಯ ನೆವದಲ್ಲಿ ಹರಿಶ್ಚಂದ್ರನನ್ನು ಕಾಡಿನಲ್ಲಿ ಅಲೆದಾಡಿಸಿ ಕಾಡಬೇಕೆಂದು ಯೋಚಿಸ್ತಾರೆ. ಅಂದರೆ ಹರಿಶ್ಚಂದ್ರನ ಒಂದು ಬೇಟೆಯಾಡುವ ಹೋದಂಥ ಸಂದರ್ಭದಲ್ಲಿ ಒಂದು ಕಾಡಿನ ಒಂದು ನಾಡಿನಲ್ಲಿ ಏನು ಮಾಡ್ತಾನೆ, ಒಂದು ಅಲೆದಾಡಬೇಕು, ಅಂದರೆ ಹರಿಶ್ಚಂದ್ರನಿಗೆ ಏನಾದರೂ ಒಂದು ಕೀಟ್ಲೆಯನ್ನು ತೊಂದರೆಯನ್ನು ಕೊಡಬೇಕಂತೇಳಿ ನಿರ್ಧಾರವನ್ನು ಮಾಡ್ತಾನೆ. ವಿವಿಧ ಮೃಗ ಪಕ್ಷಿಗಳನ್ನು ಸೃಷ್ಟಿಸಿ ನಾಡಿನ ಬೆಳೆಗಳನ್ನೆಲ್ಲ ಕೆಡಿಸುವಂತ ಮಾಡ್ತಾನೆ. ಅಂದರೆ ಆ ಒಂದು ಅಯೋಧ್ಯೆ ನಗರದಲ್ಲಿ ಆ ಒಂದು ಕಾಡಲ್ಲಿ ಏನು ಮಾಡ್ತಾನೆ ಅಂದರೆ ವಿಶ್ವಾಮಿತ್ರ ತನ್ನ ಒಂದು ತಪೋಬಲದಿಂದ ಅನೇಕ ರೀತಿಯಾದಂತಹ ಮೃಗ ಪಕ್ಷಿಗಳನ್ನು ಸೃಷ್ಟಿ ಮಾಡ್ತಾನೆ. ಆ ಮೃಗ ಪಕ್ಷಿಗಳು ಏನು ಮಾಡ್ತವೆ, ನಾಡಿನಲ್ಲಿರುವಂತಹ ಎಲ್ಲ ಬೆಳೆಗಳನ್ನು ತಿಂದು ಜೊತೆಗೆ ಹಾಳು ಮಾಡ್ತವೆ. ಅದಾದ ನಂತರ ಏನಾಗುತ್ತೆ, ಅಲ್ಲಿದ್ದಂಥ ರೈತಾಪಿ ಜನರು ಅಂದರೆ ರೈತರೆಲ್ಲ ಏನು ಮಾಡ್ತಾರೆ, ಬೆಳೆದಿರುವಂಥ ಬೆಳೆ ಎಲ್ಲ ಹಾಳಾಗ್ತಾ ಇದೆ ಅಂತೇಳ್ಬಿಟ್ಟು ಆ ಒಂದು ರಾಜನ ಒಂದು ಆಶ್ರಯವನ್ನು, ರಾಜನ ಒಂದು ಸಹಕಾರವನ್ನು ಕೇಳಿ ಬರ್ತಾರೆ. ನೋಡಿ, ಈ ರೀತಿಯಾಗಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ, ಏನಾಗ್ತಾ ಇದೆ, ಮೃಗ ಪಕ್ಷಿಗಳೆಲ್ಲ ಬಂದುಬಿಟ್ಟು ಏನು ಮಾಡ್ತಾ ಇದ್ದಾವೆ, ಎಲ್ಲ ಪಕ್ಷಿಗಳು ಕೃಷಿ ಭೂಮಿಗೆ ಲಗ್ಗೆ ಇಟ್ಬಿಟ್ಟಿದ್ದಾವೆ. ಇದರಿಂದ ಎಲ್ಲೆಲ್ಲೂ ಕೂಡ ಹಾಹಾಕಾರ ಇದ್ಬಿಟ್ಟಿದೆ, ರೈತರೆಲ್ಲರೂ ಕೂಡ ಕಷ್ಟಪಡುವಂಥ ಆಗಿದೆ ಅಂತೇಳ್ಬಿಟ್ಟು ದೊರೆಯ ಮುಂದೆ ಬಂದುಬಿಟ್ಟು ಅಂದರೆ ಹರಿಶ್ಚಂದ್ರ ರಾಜನ ಮುಂದೆ ಬಂದುಬಿಟ್ಟು ಹೇಳ್ತಾರೆ, ಗೋಳಿಡ್ತಾರೆ. ಅಂದರೆ ಗೋಳಿಡೋದಂದರೆ ವಿನಂತಿಯನ್ನು, ಅಂದರೆ ತಮ್ಮ ಕಷ್ಟವನ್ನು ತೋಡ್ಕೋತಾರೆ. ನಾಡಿನ ಅನ್ನದಾತರ ಮೊರೆಯನ್ನು ತಾಳ್ಮೆಯಿಂದ ಆಲಿಸಿದಂಥ ಹರಿಶ್ಚಂದ್ರನು ಏನು ಮಾಡ್ತಾನೆ, ತನ್ನ ಹೆಂಡತಿ, ಮಗ ಹಾಗೂ ಪರಿವಾರದೊಂದಿಗೆ ಬೇಟೆಗೆ ಹೊರಡಲು ಸಿದ್ಧನಾಗ್ತಾನೆ. ಅಂದರೆ ಅವನ್ನ ಸಂಹಾರ ಮಾಡಬೇಕನ್ನುವಂಥ ಉದ್ದೇಶದಿಂದ ಏನು ಮಾಡ್ತಾನೆ, ಬೇಟೆ ಆಡಲಿಕ್ಕೆ ಹೊರಡಲು ಸಿದ್ಧ ಆಗ್ತಾನೆ. ಕಾಡು ದಾರಿಯಲ್ಲಿ ಸಿಗುವಂತಹ ವಸಿಷ್ಠಾಶ್ರಮಕ್ಕೆ ಭೇಟಿಯನ್ನು ನೀಡ್ತಾನೆ. ಅಂದರೆ ಇಲ್ಲಿ ಹರಿಶ್ಚಂದ್ರನ ಒಂದು ಗುರುಗಳಾಗಿರುವಂತಹ ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಯಾರು, ಹರಿಶ್ಚಂದ್ರ ಮಹಾರಾಜ ಭೇಟಿಯನ್ನು ಕೊಡ್ತಾನೆ. ಭೇಟಿಯನ್ನು ಕೊಟ್ಟ ನಂತರ ಆಶ್ರಮದಲ್ಲಿ ಹೇಳ್ತಾನೆ, ಅವರ ಆಶೀರ್ವಾದವನ್ನು ಪಡ್ಕೋತಾನೆ. ಆಗ ಗುರುಗಳು ಹೇಳ್ತಾರೆ, ಒಂದು ಹಿತವಚನವನ್ನು ಹೇಳ್ತಾರೆ ಗುರುಗಳು ಯಾರಿಗೆ, ಹರಿಶ್ಚಂದ್ರನಿಗೆ ಆಶೀರ್ವಾದವನ್ನು ಮಾಡಿಬಿಟ್ಟು ಒಂದು ಹಿತವಚನ ಹೇಳ್ತಾರೆ. ಅಯ್ಯ, ನಿನ್ನ ಕುಲಾಚಾರಕ್ಕೆ ಧಕ್ಕೆಯಾಗದಂತೆ ನಡೆದುಕೋ, ಸತ್ಯನಿಷ್ಠೆಯನ್ನು ಉಳಿಸಿಕೋ, ಮುಂದೆ ದಾರಿಯಲ್ಲಿ ಸಿಗುವ ವಿಶ್ವಾಮಿತ್ರನ ಆಶ್ರಮ ಪ್ರದೇಶಕ್ಕೆ ತಪ್ಪಿಯೂ ಕಾಲಿರಿಸಬೇಡ ಅಂತ ಹೇಳ್ತಾರೆ. ಅಂದರೆ ನೋಡಪ್ಪ, ನೀನು ಸತ್ಯವಂತನಾಗಿದೆಯಾ, ಸತ್ಯ ಪ್ರಾಮಾಣಿಕತೆಯನ್ನು ಹೀಗೆ ಕಾಪಾಡ್ಕೊಂಡೋಗು, ಆದರೆ ಯಾವುದೇ ಕಾರಣಕ್ಕೂ ಕೂಡ ಆ ದಾರಿ ಹೋಗುವಂಥ ಸಂದರ್ಭದಲ್ಲಿ ಹರಿಶ್ಚಂದ್ರ ಒಂದು ವಿಶ್ವಾಮಿತ್ರರ ಆಶ್ರಮ ಸಿಗುತ್ತೆ ನಿನಗೆ, ತಪ್ಪಿಯೂ ಕೂಡ ಏನು ಮಾಡಬೇಡ, ನೀನು ಆ ಒಂದು ವಿಶ್ವಾಮಿತ್ರರ ಒಂದು ಆಶ್ರಮಕ್ಕೆ ಕಾಲಿಡಬೇಡ ಅಂತೇಳ್ಬಿಟ್ಟು ಇಲ್ಲಿ ಯಾರು ಹೇಳ್ತಾರೆ, ಆ ಒಂದು ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ. ಯಾಕಂದರೆ ಇಲ್ಲಿ ಪಣ ತೊಟ್ಬಿಟ್ಟಿದ್ದಾರೆ ವಿಶ್ವಾಮಿತ್ರರು, ಹೇಗಾದರೂ ಮಾಡಿ ನಾನು ಏನು ಮಾಡ್ತೀನಿ, ಆ ಒಂದು ಹರಿಶ್ಚಂದ್ರನ ಬಾಯಿಂದ ಸುಳ್ಳನ್ನು ಸತ್ಯಭ್ರಷ್ಟನನ್ನಾಗಿ ಮಾಡ್ತೀನಿ ಅಂತೇಳ್ಬಿಟ್ಟು ಪಣ ತೊಟ್ಬಿಟ್ಟಿದ್ದಾರಲ್ವ, ಅದಕ್ಕೆ ಹೇಳ್ತಾರೆ. ಅದಾದ ನಂತರ ಈ ಒಂದು ಎಚ್ಚರಿಕೆಯ ಮಾತನ್ನು ಕೇಳಿದಂಥ ಒಂದು ಹರಿಶ್ಚಂದ್ರ ಏನು ಮಾಡ್ತಾನೆ, ಸರಿ ಅಂತೇಳ್ಬಿಟ್ಟು ಪರಿವಾರದವನಿಗೆ ಬೇಟೆ ಆಡಲಿಕ್ಕೆ ಹೊರಡ್ತಾನೆ. ಬೇಟೆ ಆಡುತ್ತಾ ಅವನಿಗೆ ಅರಿವಿಲ್ಲದಂತೆ ಏನು ಮಾಡಿಬಿಡ್ತಾನೆ, ವಿಶ್ವಾಮಿತ್ರನ ತಪೋವನವನ್ನು ಪ್ರವೇಶ ಮಾಡಿಬಿಡ್ತಾನೆ. ಅಂದರೆ ತನಗೆ ಗೊತ್ತೇ ಆಗೋದಿಲ್ಲ, ಆ ಒಂದು ಬೇಟೆ ಆಡ್ತಾ ಏನು ಮಾಡಿಬಿಡ್ತಾನೆ, ಆ ಒಂದು ವಿಶ್ವಾಮಿತ್ರನ ಒಂದು ತಪೋವನವನ್ನು ಪ್ರವೇಶ ಮಾಡಿಬಿಡ್ತಾನೆ. ಆಗ ವಿಶ್ವಾಮಿತ್ರನು ಹರಿಶ್ಚಂದ್ರನನ್ನು ಪರೀಕ್ಷಿಸಲು ತನ್ನ ಕೋಪದಿಂದ ಗಾನರಾಣಿಯರನ್ನು ಸೃಷ್ಟಿ ಮಾಡ್ತಾನೆ. ಆ ಒಂದು ವಿಶ್ವಾಮಿತ್ರರ ಒಂದು ಆಶ್ರಮವನ್ನು ಪ್ರವೇಶವನ್ನು ಮಾಡಿದಂಥ ಹರಿಶ್ಚಂದ್ರನ ಮೇಲೆ ಏನು ಮಾಡ್ತಾನೆ, ಸಿಟ್ಟನ್ನು ಮಾಡ್ಕೊಂಡ್ಬಿಟ್ಟು ಕೋಪದಿಂದ ಏನು ಮಾಡ್ತಾನೆ, ಆ ಒಂದು ವಿಶ್ವಾಮಿತ್ರ ತನ್ನ ಕೋಪದ ಬಲದಿಂದ ಅಂದರೆ ತಪೋಬಲದಿಂದ ತನ್ನ ಒಂದು ಶಕ್ತಿಯಿಂದ ಏನು ಮಾಡ್ತಾನೆ, ಗಾನರಾಣಿಯರನ್ನು ಸೃಷ್ಟಿ ಮಾಡ್ತಾನೆ. ಸರ್ವ ಬುದ್ಧಿಗಳನ್ನು ಬಳಸಿ ಅವನನ್ನು ಮರುಳು ಮಾಡುತ್ತೀರಿ ಎಂದು ಹೇಳಿ ಹರಿಶ್ಚಂದ್ರನ ಬಳಿಗೆ ಕಳುಹಿಸ್ತಾನೆ.
ಏನಾಗುತ್ತಂದರೆ ಆ ಒಂದು ಹರಿಶ್ಚಂದ್ರನ ಬಳಿ ಕಳಿಸ್ತಾನೆ. ಅಂದರೆ ಆ ಒಂದು ಗಾನ ರಾಣಿಯರನ್ನು ಸೃಷ್ಟಿ ಮಾಡಿಬಿಟ್ಟು ತನ್ನ ತಪೋಬಲದಿಂದ ಗಾನ ರಾಣಿಯರನ್ನು ಸೃಷ್ಟಿ ಮಾಡಿಬಿಟ್ಟು ಹೇಳ್ತಾನೆ, ಆ ಒಂದು ಹರಿಶ್ಚಂದ್ರನ ಅವನ ಒಂದು ಸರ್ವ ಬುದ್ಧಿಗಳನ್ನು ನೀವೆಲ್ಲ ಏನು ಮಾಡಿ ಮರುಳು ಮಾಡ್ತಾಯಿರಿ, ಮರುಳು ಮಾಡಿಬಿಡಿ, ಅಂದರೆ ಮರುಳು ಮಾಡಿಬಿಡಿ ಅವನನ್ನು ಅಂತೇಳ್ಬಿಟ್ಟು ಹೇಳಿ ಕಳಿಸ್ತಾರೆ. ಅದಾದ ನಂತರ ಗಾನ ರಾಣಿಯರು ಯಾವ ರೀತಿಯಾಗಿ ಆ ಒಂದು ಹರಿಶ್ಚಂದ್ರನ ಮುಂದೆ ಬರ್ತಾರೆ, ಯಾವ ರೀತಿ ಆತನನ್ನು ಮರುಳು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾನೆ ಎನ್ನುವಂತಹ ಮುಂದಿನ ಒಂದು ಭಾಗದಲ್ಲಿ ಈ ಒಂದು ಪದ್ಯದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ರಾಘವಾಂಕ ಅವರು. ಅಂದರೆ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು, ನಿನ್ನ ಮುತ್ತಿನ ಸತ್ತಿಗೆ. ಸತ್ತಿಗೆ ಅಂದರೆ ಏನು? ಛತ್ರಿ ಅಂತ ಹೇಳ್ತೀವಿ ನಾವಿಲ್ಲಿ. ಇಲ್ಲಿ ಮುತ್ತಿನ ಸತ್ತಿಗೆ ಅಂದರೆ ಮುತ್ತಿನಿಂದ ಮಾಡಿದಂತಹ ಒಂದು ಛತ್ರಿ, ಅಂದರೆ ರಾಜಛತ್ರಿ ಅಂತ ಹೇಳ್ತೀವಿ ನಾವಲ್ವಾ. ಇಲ್ಲಿ ಹರಿಶ್ಚಂದ್ರನಿಗೆ ಆ ಒಂದು ರಾಜಛತ್ರಿ ಇರುತ್ತೆ, ಆ ರಾಜಛತ್ರಿಯನ್ನು ಕೊಡ್ಬೇಕು ನೀನು ಅಂತೇಳ್ಬಿಟ್ಟು ಆ ಗಾನ ರಾಣಿಯರು ಏನು ಮಾಡ್ತಾರೆ, ನಿನ್ನ ಮುತ್ತಿನ ಸತ್ತಿಗೆ ನಿಟ್ಟು ಸಲಹು ಅಂದರೆ ನಮ್ಮನ್ನು ರಕ್ಷಣೆ ಮಾಡು ಅಂತೇಳ್ಬಿಟ್ಟು ಇಲ್ಲಿ ಗಾನ ರಾಣಿಯರು ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ಮುಂದಿನ ತರಗತಿಯಲ್ಲಿ ಈ ಒಂದು ಪದ್ಯದ ವಿವರಣೆನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೋ, ಈಗ ಹೊಸದಾಗಿ ನೋಡುವಂಥವ್ರು ಅಥವಾ ನೋಡ್ತಾ ಇರುವಂಥವ್ರು ಕೂಡ ಲೈಕ್ ಮಾಡಿ, ಜೊತೆಗೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಈ ಒಂದು ಪದ್ಯದ ವಿವರಣೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದ.